ಹಲೋ ವ್ಯೂವರ್ಸ್, ನಿಮಗೆ ಈ ಸ್ಕ್ವಿರಿಲ್ ಮರಿಗಳ ಬಗ್ಗೆ ಒಂದು ವಿಷಯ ಹೇಳೋಣ ಅಂತ. ಈ ಮರಿಗಳು ಈಗ ಮೋಸ್ಟ್ಲಿ 4 ವೀಕ್ಸ್ ಆಗಿರ್ಬೋದು ಇದಕ್ಕೆ. ಯಾಕೆಂತಂದರೆ ಈಗ ಒಂದು ಸ್ವಲ್ಪ ಹಣ್ಣು ಕೊಟ್ಟರೆ ಹಣ್ಣು ತಿನ್ನುತ್ತೆ, ಆದರೂ ಜಾಸ್ತಿ ಅದು ಬಂದ್ಬಿಟ್ಟು ಹಾಲೇ ಕುಡಿಯೋದು. ಮತ್ತು ಇನ್ನೇನು ಅಂತಂದರೆ ಈ ಮರಿಗಳು ಈಚೆಗೆ ಬಂದು ಆಟ ಆಡೋಕ್ಕೆ ಬಿಟ್ರು ತುಂಬ ದೂರ ಎಲ್ಲೂ ಹೋಗೋದಿಲ್ಲ. ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಷ್ಟೇ ಬಂದು ಆಟ ಆಡ್ತಾ ಇರುತ್ತೆ, ನನ್ನ ಮೇಲೆ ಆಟ ಆಡ್ತಾ ಇರುತ್ತೆ, ನನ್ನ ಮೇಲೇ ಇರುತ್ತೆ ಅಂತಾನೆ. ಅಕ್ಕಪಕ್ಕ ಒಂದು ಸ್ವಲ್ಪ ಅಷ್ಟು ಇಷ್ಟು ದೂರ ಹೋಗ್ಬಿಟ್ಟು ಬಂದರು ಮತ್ತೆ ವಾಪಸ್ ನನ್ನ ಹತ್ರನೇ ಬಂದುಬಿಡ್ತವೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ ಈ ಮರಿಗಳು ಬಂದುಬಿಟ್ಟು ತನ್ನ ನೆಸ್ಟನ್ನು ಯಾವಾಗಲೂ ಹಸಿ ಮಾಡ್ಕೊಳ್ಳಲ್ಲ. ನನಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ ಒಂದು ಸಲ ತುಂಬ ಚಳಿ ಇತ್ತು, ಹಾಗಾಗಿ ನಾನು ಮರಿಗಳನ್ನ ಆಚೆ ತೆಗೀಲಿಲ್ಲ. ಸೌಂಡ್ ಮಾಡ್ತಾನೇ ಇದ್ವು. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಆಚೆ ತೆಗೆದಾಗ ಹಸಿ ಆಗೋಗಿದ್ವು. ಆಮೇಲೆ ಈಗ ನಾನು ಅದನ್ನು ಆವಾಗಲೇ ತೆಗೆದುಬಿಡ್ತೀನಿ, ಸೌಂಡ್ ಮಾಡಿದ ತಕ್ಷಣವೇ ತೆಗೆದುಬಿಡ್ತೀನಿ. ಆಚೆ ಕಡೆ ಬಂದ್ಬಿಟ್ಟು ಯೂರಿನ್ ಪಾಸ್ ಮಾಡ್ತವೆ, ಇಲ್ಲಾಂದರೆ ಒಂದೊಂದ್ಸಲಿ ಬಂದ್ಬಿಟ್ಟು ನಮ್ಮ ಮೇಲೇ ಯೂರಿನ್ ಪಾಸ್ ಮಾಡ್ತವೆ ಇವು. ಎಷ್ಟು ಮುದ್ದು ಅಂತ ಅಂದರೆ ನಮಗೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮ್ಮ ಮೇಲೆ ಇರುತ್ತೆ, ನಮ್ಮ ಹತ್ರನೇ ಆಟ ಆಡ್ಕೊಂಡಿರುತ್ತೆ. ನೀವು ನೋಡಿ, ಈಗಲೂ ನನ್ನ ಹತ್ರನೇ ಇದೆ. ಒಂದು ನನ್ನ ಹಿಂದ್ಗಡೆ ಹತ್ತಿದೆ, ಒಂದು ತೊಡೆ ಮೇಲೆ ಕೂತಿದೆ. ಹೀಗೆ ಜೊತೆನೇ ಇರ್ತವೆ, ಎಲ್ಲೂ ತುಂಬ ದೂರ ಅಂತೂ ಹೋಗೋದಿಲ್ಲ ಇವು. ಏನು ಹೇಳು, ಎಷ್ಟು ಅಂತಂದರೆ ಏನೋ ನಾನು ಹೇಳೋದು ಮಾತೆಲ್ಲ ಇದು ಕೇಳ್ತಾ ಇದೆ. ನಾನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ದೂರ ಅಂತೂ ಹೋಗೋದೇ ಇಲ್ಲ. ಹೋದ್ರೂ ಮತ್ತೆ ವಾಪಸ್ ನನ್ನ ಹತ್ರನೇ ಬಂದ್ಬಿಡುತ್ತೆ. ಹಲೋ ಹಲೋ ಹೇಳ್ತೀಯ ಮಂಗಾರೆ? ಹಲೋ ಹೇಳು, ಹಲೋ. ಏನು ಮಾಡ್ತಿದ್ಯಾ ಹೇಳಿ? ಇವಾಗ ಸಿಕ್ಕದನ್ನೆಲ್ಲ ಕಡಿಬೇಕು ಇವಕ್ಕೆ ಇವಾಗ ಅಂತೂ ನೋಡಿ. ಇಷ್ಟು ಉದ್ದ ಕಾಣಿಸ್ದೆ ಗೊತ್ತಾ? ಇಷ್ಟು ಚೆನ್ನಾಗಿ ಆಟ ಆಡ್ತವೆ ಇವು ಅಂತಂದ್ರೆ ಅಷ್ಟು ಚೆನ್ನಾಗಿ ಆಟ ಆಡ್ತವೆ. ನೋಡಿ ನೋಡಿ ಹೇಗೆ ಕಚ್ಚುತ್ತಾ ಇದೆ. ಏನ್ ಮಾಡ್ತಿದೀಯ ನೀನು? ಏನ್ ಮಾಡ್ಬೇಕು ನೀನು ಇವಾಗ? ಅಲ್ಲಿ ಏನ್ ತೆಗಿಬೇಕು ನೀನು? ಸಾಕಾ?